ನಮ್ಮ ಕರ್ನಾಟಕ ಒಳಗ MBBS ಪ್ರೈವೇಟ್ ಮೆಡಿಕಲ್ ಕಾಲೇಜ್ದಾಗ ಮಾಡ್ಬೇಕಂದ್ರ ಈ ವರ್ಷ ನೀಟ್ 2026 ಒಳಗೆ ಎಷ್ಟು ಮಾರ್ಕ್ಸ್ ಇರಬೇಕು ಮತ್ತು ಎಷ್ಟು ರ್ಯಾಂಕ್ ಇರಬೇಕು ಅನ್ನೋದು ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಹೇಳ್ತೀವಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗೇನೈತಿ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಏನೈತಲ್ಲ ನೀಟ್ ಎಕ್ಸಾಮ್ ಏನೈತಲ್ಲ ಪ್ರಿಪ್ರೇಷನ್ ಒಳಗೆ ಬ್ಯುಸಿ ಇರ್ತಾರೋ ಮತ್ತು ಕೆಲವೊಂದಿಷ್ಟು ಪೇರೆಂಟ್ಸ್ ಮೈಂಡ್ದಾಗ ಆಗಿರ್ಬೋದು, ಸ್ಟೂಡೆಂಟ್ ಮೈಂಡ್ದಾಗ ಒಂದ ಕಾಮನ್ ಕ್ವಶನ್ ಬರ್ತೈತಿ. ಈ ವರ್ಷದ ನೀಟ್ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ಎಷ್ಟು ಮಾರ್ಕ್ಸಿಗೆ ಏನೈತಲ್ಲ ಈ ವರ್ಷ ಏನೈತಲ್ಲ MBBS ಸೀಟ್ ಸಿಗ್ತೈತಿ ಮತ್ತು ಈ ವರ್ಷದ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ಯಾಕಂದ್ರೆ ಕಟ್ ಆಫ್ದು ಒಂದು ಸ್ವಲ್ಪ ಐಡಿಯಾ ಇತ್ತಂದ್ರೆ ನಾವು ಈ ವರ್ಷ ಎಷ್ಟು ಮಾರ್ಕ್ಸ್ ತಗೋಬೇಕು ಮತ್ತು ಯಾವ ಮೆಡಿಕಲ್ ಕಾಲೇಜ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಿ ಆಲ್ರೆಡಿ ಕೌಂಟ್ ಮಾಡಿ ಇಟ್ಕೊಂಡಿರ್ತಾರೆ, ನಾವು 400 ತಗೋಬೇಕು ಮತ್ತು 450 ತಗೋಬೇಕು ಮತ್ತು 500 560 ಮಟನೂ ತಗೋಬೇಕಂತೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತಾರೋ. ಅದಕ್ಕಾಗಿನ ಈ ವಿಡಿಯೋ ಒಳಗೆ ನಾವು ಯಾವ ಕಾಲೇಜ್ ಅಂದ್ರೆ KVG ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ, ಈ ಕಾಲೇಜಿದು ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತೀನಿ. ಮತ್ತು ಕಟ್ ಆಫನ್ನು ಯಾವ ರೀತಿಯಾಗಿ ಪ್ರೆಡಿಕ್ಟ್ ಮಾಡ್ಬೇಕಂದ್ರೆ ಪ್ರತಿ ವರ್ಷನೂ ನೋಡೋದಾದ್ರೆ ಒಂದು ವರ್ಷ ಏನೈತಲ್ಲ ಕ್ವಶನ್ ಪೇಪರ್ ಡಿಫಿಕಲ್ಟಿಯಾಗಿ ಬರ್ತೈತಿ, ಒಂದು ವರ್ಷ ಏನೈತಲ್ಲ ಕ್ವಶನ್ ಪೇಪರ್ ಈಸಿಯಾಗಿ ಬರ್ತೈತಿ, ಒಂದು ವರ್ಷ ಏನೈತಲ್ಲ ಕ್ವಶನ್ ಪೇಪರ್ ಮಾಡ್ರೇಟ್ ಆಗಿ ಬರ್ತೈತಿ. ಅದಕ್ಕೋಸ್ಕರನ ಮಾಡ್ರೇಟ್ ಆಗಿ ಬರ್ತೈತಿ. ಅದ ನೀವು 2025 500 ಮಾರ್ಕ್ಸಿಗೆ ಎಷ್ಟು ರ್ಯಾಂಕಿಗೆ ಇತ್ತಂದ್ರೆ 2025 50,000 ರ್ಯಾಂಕಿಂಗ್ ಇತ್ತು, ಅದು 2025 ಅದ ನೀವು 2024 ನೋಡೋದಾದ್ರೆ 2,08,000 ರ್ಯಾಂಕಿಂಗ್ ಇತ್ತು ಮತ್ತು 2023 ನೋಡೋದಾದ್ರೆ 1,08,000 ಸೇಮ್ ಮಾರ್ಕ್ಸಿಗಿನ ಇಷ್ಟು ರ್ಯಾಂಕ್ ಏನೈತಲ್ಲ ಡಿಫ್ರೆನ್ಸ್ ಆಗೈತಿ. ಅದಕ್ಕೋಸ್ಕರನ ಮಾರ್ಕ್ಸ್ ಏನೈತಿ ನಿಮ್ಮ ಮಾರ್ಕ್ಸ್ ಈ ವರ್ಷ ಎಲ್ಲರೇ 500ಕಿಂತ ಅಬೋ ಮಾಕ್ ಟೆಸ್ಟ್ದಾಗ ಬರತ್ತಿತ್ತಂದ್ರೆ ನೀವೇನಾರೇ ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗಿದ್ರಂದ್ರೆ ಒಂದು ಸ್ವಲ್ಪ ಸೇಫರ್ ಝೋನ್ ಅಂತನ ಹೇಳ್ಬೋದು. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ ಎಷ್ಟು ಜನ ಸ್ಟೂಡೆಂಟ್ ಎಕ್ಸಾಮನ್ನು ಬರೀತಾರೋ ನೀಟ್ ಎಕ್ಸಾಮು, ಮತ್ತು ಅದ್ರೊಳಗೆ ಏನಂದ್ರೆ ಕೆಟಗರಿ ವೈಸ್ ನಮ್ಮ ಕರ್ನಾಟಕ ಒಳಗೆ ಕೆಟಗರಿ ವೈಸ್ ಏನೈತಲ್ಲ ಸೀಟನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅದ್ರೊಳಗೆ ಲಾಸ್ಟ್ ಇಯರ್ ಎಷ್ಟು ಸೀಟ್ ಇದ್ವು ಅಂದ್ರೆ 10,229 ಸೀಟ್ ಇದ್ದು ಮತ್ತು 2024 ಏನೈತಿ 9,782 ಸೀಟ್ ಇದ್ದು. ನೆಕ್ಸ್ಟ್ ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ ಲಾಸ್ಟ್ ಇಯರ್ 1,277 ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗ್ಯಾವ. ಆಲ್ರೆಡಿ ನಮ್ಮ ಹಳಿ ವಿಡಿಯೋ ಒಳಗೂ ಎಕ್ಸ್ಪ್ಲೇನ್ ಮಾಡೇನಿ. ಮತ್ತು ಪ್ರತಿ ವರ್ಷ ಏನೈತಲ್ಲ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆಗೇ ಆಗ್ತಾವು ಮತ್ತು ಒಂದು ಸ್ವಲ್ಪ ಕಟ್ ಆಫ್ ಏನು ಬಹಳಷ್ಟು ವೇರಿಯೇಷನ್ ಆಗಂಗಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ರ್ಯಾಂಕ್ ಎಲ್ಲರೇ ನಿಮ್ಮ ಮಾರ್ಕ್ಸ್ ನೀಟ್ ಒಳಗೆ 150 ಮತ್ತು 200 ತನ ಇತ್ತಂದ್ರೆ ಅದಕ್ಕೆ ಏನೈತಲ್ಲ ಸೀಟ್ ಅದಾವ. ಅದರ್ಸ್ ಸೀಟ್ ಅಂತೇಳಿ 11 ಲಕ್ಷ ರ್ಯಾಂಕಿಂಗ್ ಇದ್ರೂ ಕೂಡ ಸೀಟ್ ಸಿಗ್ತೈತಿ. ಆದ್ರೆ ಫೀಸ್ ಏನೈತಲ್ಲ ವರ್ಷಕ್ಕೆ 36 ಲಕ್ಷ 36 ಲ್ಯಾಕ್ ಏನೈತಲ್ಲ ಫೀಸ್ ಇರ್ತೈತಿ. ನೆಕ್ಸ್ಟು ಓಪನ್ ಸೀಟ್ ಇದೇನೈತಿ 1,07,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ನೆಕ್ಸ್ಟ್ ನೋಡೋದಾದ್ರೆ GMP ಸೀಟಿನ ಫೀಸ್ ಎಷ್ಟು ಇರ್ತೈತೆ ಅಂದ್ರೆ ವರ್ಷಕ್ಕೆ 12 ಲಕ್ಷ ರೂಪಾಯಿ ಫೀಸನ್ನು ಪೇ ಮಾಡಬೇಕು. ಮತ್ತು ಈ ಕಾಲೇಜ್ದಾಗ ಹಾಸ್ಟೆಲ್ದು ಫೀಸ್ ಏನೈತಲ್ಲ ಜಾಸ್ತಿ ಐತಿ. GMP ಹೆಚ್ಚಿಗೆ ಎಷ್ಟು ಕಟ್ ಆಫ್ ನಿಂತೈತಿ ಅಂದ್ರೆ 1,87,000 ಕಟ್ ಆಫ್ ನಿಂತೈತಿ. GMPಗೆ ಎಷ್ಟು ಅಂದ್ರೆ 1,25,000 ಏನೈತಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರು 1,25,000 ಎಷ್ಟು ಮಾರ್ಕ್ಸ್ ಅಂದ್ರೆ 450 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಸಿಕ್ಕೈತಿ. 449 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ನೋಡೋದಾದ್ರೆ SC ಕ್ಯಾಟಗರಿ ಜನರಲ್ ಮೆರಿಟ್ ಒಳಗೆ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ 2,19,000 ಏನೈತಲ್ಲ ಕಟ್ ಆಫ್ ನಿಂತಿತ್ತು ಲಾಸ್ಟ್ ಇಯರ್. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 396 ಮಾರ್ಕ್ಸಿಗೆ. ಮತ್ತು ನಿಮ್ಮ ರ್ಯಾಂಕಿಂಗ್ ಎಲ್ಲರೇ ಈ ವರ್ಷ 2,15,000ದಿಂದ 2,25,000 ತನ ಇತ್ತಂದ್ರೆ KVG ಸುಳ್ಯ ಮೆಡಿಕಲ್ ಕಾಲೇಜ್ ಸಿಗುವಂಥ ಚಾನ್ಸಸ್ಸು ಇರ್ತೈತಿ.
ನೆಕ್ಸ್ಟ್ ಜನರಲ್ ಹೈದರಾಬಾದ್ ಕರ್ನಾಟಕ SC ಕ್ಯಾಟಗರಿದು 2,27,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 392 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ಗೆ ಎಷ್ಟು ರ್ಯಾಂಕಿಗೆ ಅಲಾಟ್ಮೆಂಟ್ ಆಗೈತಿ ಅಂದ್ರೆ 2,22,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 391 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಹೇಳ್ತಾನೆ, ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಒಳಗೆ ಗೌರ್ಮೆಂಟ್ ಸೀಟ್ ಆದಷ್ಟು ಕಡಿಮೆ ಇರ್ತಾವೆ. ಆದ್ರೆ ಗೌರ್ಮೆಂಟ್ ಕಾಲೇಜ್ದಾಗ ಏನೈತಿಲ್ಲ ಗೌರ್ಮೆಂಟ್ ಸೀಟ್ 60,000 ಸೀಟ್ ಏನೈತಿಲ್ಲ ಜಾಸ್ತಿ ಇರ್ತಾವೆ. ಪ್ರೈವೇಟ್ ಕಾಲೇಜ್ದಾಗ 1.5 ಲಕ್ಷದ ಸೀಟ್ ಏನೈತಿ ಕಡಿಮೆ ಇರ್ತಾವೆ. ನೆಕ್ಸ್ಟ್ ST ಕ್ಯಾಟಗರಿ ಜನರಲ್ ಮೆರಿಟ್ 2,15,000 ರ್ಯಾಂಕಿಗೆ ಏನೈತಿಲ್ಲ ಲಾಸ್ಟ್ ಇಯರ್ ಸೀಟ್ ಸಿಕ್ಕೈತಿ. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 398 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ ನಿಮ್ಮ ಮಾರ್ಕ್ಸ್ ಇದಕ್ಕಿಂತ ಒಂದು 50 ಜಾಸ್ತಿ ಇತ್ತಂದ್ರೆ ಸಿಗುವಂಥ ಚಾನ್ಸಸ್ ಇರ್ತೈತಿ. ಒಂದು 50 ಮಾರ್ಕ್ಸ್ ಇರ್ಬೇಕು. ಆಲ್ಮೋಸ್ಟ್ ಆಲ್ 450 460 ತನ ಇದ್ರೂ ಸಿಗೋ ಚಾನ್ಸಸ್ಸು ಇರ್ತೈತಿ. ನೆಕ್ಸ್ಟ್ ಕ್ಯಾಟಗರಿ 1ಗೆ ಏನೈತಿಲ್ಲ ರೂರಲಿಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟು ಅಂದ್ರೆ 97,000. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 467 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 2A ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಇದ್ರದ್ದು 1,08,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. 460 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ ಕ್ಯಾಟಗರಿಗೆ ಇದಕ್ಕೆ ಎಷ್ಟು ರ್ಯಾಂಕಿಗೆ ಅಲಾಟ್ಮೆಂಟ್ ಆಗೈತಿ ಅಂದ್ರೆ 91,000 ಅಂದ್ರೆ 471 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ 2B ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 81,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 478 ಮಾರ್ಕ್ಸಿಗೆ ಏನೈತಿಲ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ ರ್ಯಾಂಕಿಂಗ್ ಒಂದು ಸ್ವಲ್ಪ ನಿಮ್ಮ ರ್ಯಾಂಕಿಂಗ್ 75,000ದಿಂದ 85,000 ತನ ಇದ್ರೆ ಈ ಕಾಲೇಜಾಗ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ 3B ಕ್ಯಾಟಗರಿ ಜನರಲ್ ಮೆರಿಟಿಗೆ ಎಷ್ಟೈತಿ 72,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 485 ಮಾರ್ಕ್ಸಿಗೆ. ಈ ವರ್ಷನೂ ಹೆಚ್ಚು ಕಡಿಮೆ ನಿಮ್ಮ ಮಾರ್ಕ್ಸ್ ಎಲ್ಲರೇ ಇದಕ್ಕಿಂತ ಒಂದು 60ರಿಂದ 70 ಅಂದ್ರೆ 550 ತನ ಮಾರ್ಕ್ಸ್ ಇತ್ತಂದ್ರೆ ಸಿಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ 3A ಕ್ಯಾಟಗರಿ ಜನರಲ್ ಮೆರಿಟ್ ಎಷ್ಟೈತಿ 68,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 487 ಮಾರ್ಕ್ಸಿಗೆ. ಅಂದ್ರೆ ಈ ವರ್ಷ ನೀವೆಲ್ಲರೇ ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ಗೆ ಈ ಇಯರ್ಗೆ 100 ಮಾರ್ಕ್ಸ್ ಡಿಫ್ರೆನ್ಸ್ ಐತಿ. ನಿಮ್ಮ ಮಾರ್ಕ್ಸ್ ಎಲ್ಲರೇ ಒಂದು ಇಲ್ಲಿಕ್ಕಿಂತನೂ ಒಂದು 60 ಮಾರ್ಕ್ಸ್ ಜಾಸ್ತಿ ಆದ್ರೂ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಜನರಲ್ ಮೆರಿಟಿಗೆ ಏನೈತಿ 67,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. 488 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಹೈದರಾಬಾದ್ ಕರ್ನಾಟಕ ಏನೈತಿ 84,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅದು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 476 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಕನ್ನಡ ಮೀಡಿಯಂ ಏನೈತಿ 94,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ರೂರಲ್ಗೆ ಏನೈತಿಲ್ಲ 71,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.